ಕತ್ತಲ ಮನೆಯ ರಹಸ್ಯ. ಒಂದು ಕಾಳೆಹಳ್ಳಿ ಎಂಬ ಹಳ್ಳಿಯಿತ್ತು. ಆ ಹಳ್ಳಿ ತುಂಬಾ ಸುಂದರವಾಗಿತ್ತು. ಆದರೆ ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಮನೆಯಿತ್ತು. ಆ ಮನೆ ಬಗ್ಗೆ ಜನರು ಭಯದಿಂದ ಮಾತನಾಡುತ್ತಿದ್ದರು. ಯಾರೂ ಆ ಮನೆ ಹತ್ತಿರ ಹೋಗುತ್ತಿರಲಿಲ್ಲ. ಅದು ಕತ್ತಲ ಮನೆ ಎಂದು ಪ್ರಸಿದ್ಧವಾಗಿತ್ತು. ಹಳ್ಳಿಯ ಹಿರಿಯರು ಹೇಳುತ್ತಿದ್ದುದೇನೆಂದರೆ, ಹಲವಾರು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಸಾವಿತ್ರಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಒಬ್ಬಳೇ ಬದುಕುತ್ತಿದ್ದಳು. ಒಂದು ರಾತ್ರಿ ಆಕಸ್ಮಿಕವಾಗಿ ಅವಳು ಸತ್ತಳು. ಆದರೆ ಆ ಸಾವು ಸಹಜವಾಗಿರಲಿಲ್ಲ. ಆ ದಿನದಿಂದ ಆ ಮನೆ ಭಯಾನಕ ಸ್ಥಳವಾಯಿತು. ಒಂದು ದಿನ ಹಳ್ಳಿಯ ಮೂವರು ಸ್ನೇಹಿತರು ರವಿ, ಮನೋಜ್ ಮತ್ತು ಕಿರಣ್ ಆ ಮನೆಯ ರಹಸ್ಯ ತಿಳಿಯಬೇಕು ಎಂದು ನಿರ್ಧರಿಸಿದರು. ಇದು ಎಲ್ಲ ಜನರ ಕಲ್ಪನೆ ಮಾತ್ರ ಎಂದು ರವಿ ಹೇಳಿದ. ಹೌದು, ನಾವು ಹೋಗಿ ನೋಡೋಣ ಎಂದು ಮನೋಜ್ ಒಪ್ಪಿಕೊಂಡ. ಅವರು ರಾತ್ರಿ 10 ಗಂಟೆಗೆ ಆ ಮನೆಯ ಕಡೆ ಹೊರಟರು. ಅವರು ಮನೆಯ ಬಾಗಿಲು ತೆರೆದಾಗ ಕೀಚ್ ಎಂದು ಭಯಾನಕ ಶಬ್ದವಾಯಿತು. ಮನೆಯ ಒಳಗೆ ತುಂಬಾ ಕತ್ತಲೆ, ಗಾಳಿಯ ಶಬ್ದ ಮಾತ್ರ ಕೇಳುತ್ತಿತ್ತು. ಅಕಸ್ಮಾತ್ತಾಗಿ ಒಂದು ದೀಪ ಸ್ವತಃ ಹೊತ್ತಿತು. ಯಾರಾದರೂ ಇದ್ದಾರಾ ಎಂದು ಕಿರಣ್ ನಡುಗುತ್ತಾ ಕೇಳಿದ. ಯಾರೂ ಉತ್ತರಿಸಲಿಲ್ಲ. ಹೆಜ್ಜೆಗಳ ಶಬ್ದ. ಮೇಲ್ಮಹಡಿಯಿಂದ ಟಕ್ ಟಕ್ ಎಂಬ ಹೆಜ್ಜೆಗಳ ಶಬ್ದ ಕೇಳಿಸಿತು. ರವಿ ಧೈರ್ಯವಾಗಿ ಮೆಟ್ಟಿಲುವೇರಿದ. ಆದರೆ ಅವನು ಮೇಲಕ್ಕೆ ಹೋದ ತಕ್ಷಣವೇ ಭಯದಿಂದ ಕೂಗಿದ. ಅಯ್ಯೋ, ಇಲ್ಲಿ ಯಾರೋ ಇದ್ದಾರೆ! ಮನೋಜ್ ಮತ್ತು ಕಿರಣ್ ಓಡಿ ಮೇಲಕ್ಕೆ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅಕಸ್ಮಾತ್ತಾಗಿ ಕಿರಣ್ ಕಿಟಕಿಯ ಕಡೆ ನೋಡಿದ. ಅಲ್ಲಿ ಬಿಳಿ ಉಡುಪಿನಲ್ಲಿದ್ದ ಒಬ್ಬ ಹೆಂಗಸು ನಿಂತಿದ್ದಳು. ಆಕೆಯ ಕಣ್ಣುಗಳು ಕೆಂಪಾಗಿದ್ದವು. ಮುಖದಲ್ಲಿ ನೋವು ತುಂಬಿತ್ತು. ನನ್ನನ್ನು ಯಾಕೆ ಕಾಡುತ್ತಿದ್ದೀರಾ ಎಂದು ಅವಳು ನಿಧಾನವಾಗಿ ಮಾತನಾಡಿದಳು. ರವಿ ಧೈರ್ಯದಿಂದ ಕೇಳಿದ, ನೀವು ಯಾರು? ಅವಳು ಹೇಳಿದಳು, ನಾನು ಸಾವಿತ್ರಿ. ನನ್ನನ್ನು ಕೊಂದವರು ಇವತ್ತಿಗೂ ಬದುಕಿದ್ದಾರೆ. ನನಗೆ ನ್ಯಾಯ ಬೇಕು. ಅವರು ಭಯದಿಂದ ನಡುಗುತ್ತಿದ್ದರು. ಆದರೆ ಅವಳ ನೋವು ನೋಡಿ ಸಹಾನುಭೂತಿ ಮೂಡಿತು. ಮುಂದಿನ ದಿನ ಅವರು ಹಳ್ಳಿಯ ಹಿರಿಯರಿಗೆ ಈ ವಿಷಯ ಹೇಳಿದರು. ಅವರು ಸತ್ಯವನ್ನು ಹುಡುಕಿ ಸಾವಿತ್ರಿಯ ಮರಣದ ಹಿಂದಿನ ರಹಸ್ಯವನ್ನು ಬಿಚ್ಚಿಟ್ಟರು. ನಂತರ ಆಕೆಯ ಆತ್ಮಕ್ಕೆ ಶಾಂತಿ ಕೊಡಲು ಪೂಜೆ ಮಾಡಿದರು. ಆ ದಿನದಿಂದ ಆ ಮನೆ ಮತ್ತೆ ಶಾಂತವಾಯಿತು. ಯಾರಿಗೂ ಭಯವಾಗಲಿಲ್ಲ. ರವಿ ಮತ್ತು ಅವನ ಸ್ನೇಹಿತರು ಒಂದು ದೊಡ್ಡ ಪಾಠ ಕಲಿಸಿದರು. ಈ ಕಥೆಯ ನೀತಿ: ಭಯದ ಹಿಂದೆ ಒಂದು ಸತ್ಯವಿರುತ್ತದೆ. ಅದನ್ನು ತಿಳಿಯಲು ಧೈರ್ಯ ಬೇಕು.